नमस्कार, वेलकम बैक टू दृष्टिकोन चैनल। नान रक्षित हिंदू। दुश्मन कहा है, दुश्मन बगल में है। ದೇಶದ ಹೊರಗಿರುವ ಶತ್ರುಗಳನ್ನ ಹೇಗಾದರೂ ಸದೆ ಬಿಡಬಹುದು, ಆದರೆ ದೇಶದ ಒಳಗಿರುವ ಶತ್ರುಗಳನ್ನ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ। ಕೆಲವೊಂದು ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊ ಬನ್ನಿ। ನೋಡಿದ್ರಲ್ಲ, ಈ ಘಟನೆ ಆಗಿದ್ದು ಮೊನ್ನೆ ಕಲಬುರಗಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪಾಕಿಸ್ತಾನದ ಧ್ವಜಕ್ಕೆ ಅವಮಾನ ಮಾಡಬೇಕು ಅಂತ ನೆಲದ ಮೇಲೆ ಧ್ವಜನ ಹಾಕಿ ಅದ್ರ ಮೇಲೆ ನಡ್ಕೊಂಡು ಹೋಗೋ ಥರ, ವಾಹನಗಳು ಅದ್ರ ಮೇಲೆ ಓಡಾಡೋ ಥರ ಮಾಡಿದರು। ಆದರೆ ಅಲ್ಲಿಗೆ ಬಂದಂತಹ ಇಬ್ಬರು ಮುಸ್ಲಿಂ ಮಹಿಳೆಯರು ನಮ್ಮ ಧ್ವಜಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿರೋರ ತರಾಟೆಗೆ ತಗೊಂಡು ಸೇಫ್ ಆಗಿ ಆ ಧ್ವಜನ ತಗೊಂಡೋಗ್ತಾರೆ। ನಿಜವಾಗ್ಲೂ ಅವರ ಪಾಕ್ ಪ್ರೇಮಕ್ಕೆ ಒಂದು ಸೆಲ್ಯೂಟ್ ಹೇಳಬೇಕು। ಒಗ್ಗಟ್ಟಿಲ್ಲದ ಹಿಂದೂಗಳು ಅವರನ್ನು ನೋಡಿ ಕಲೀರಿ। ಹಿಂದೂಗಳಿಗೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಅವ್ರಿಗೆ ಬಸ್ ಫ್ರೀ ಕೊಟ್ಟಿದ್ದಾರಲ್ಲ, ಆಗಿದ ಮೇಲೆ ಪಾಕಿಸ್ತಾನಕ್ಕೆ ಕೂಡ ಓಟ್ ಹಾಕ್ತಾರೆ। ದುಶ್ಮನ್ ಬಗಲ್ ಮೇ ಹೇ। ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಈ ಕ್ರಮಗಳು ತಗೋಬೇಕು ಅಷ್ಟು। ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು। ಇದೇ ಶೂಟೌಟ್ ಮುಸಲ್ಮಾನರ ಮೇಲಾಗಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಮಾತು ಹೇಳ್ತಾ ಇದ್ರ? DJ ಹಳ್ಳಿ KG ಹಳ್ಳಿಲಿ ಗಲಾಟೆ ಮಾಡಿದಾಗ, ಪೊಲೀಸ್ ಸ್ಟೇಷನ್ಗೆ ಕಲ್ಲೊಡೆದಾಗ, MLA ಮನೆ ಸುಟ್ಟಂಥವ್ರನ್ನೇ ನೀವು ಕ್ಲೀನ್ ಚೀಟ್ ಕೊಟ್ಟು ಸೇಫ್ ಆಗಿ ಮನೆ ಕರ್ಕೊಬಂದಂತಹ ಈ ಸರ್ಕಾರದ ಮೇಲೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಟೆರರಿಸ್ಟ್ಗಳು ಅಮಾಯಕರ ಮೇಲೆ ಗುಂಡು ಹಾರಿಸಿ ಸಾಯಿಸ್ತಾ ಇದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳೋದು ಬಿಟ್ಟು ಶಾಂತಿ ಕಾಪಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಒಂದು ಕೆಲಸ ಮಾಡಿ, ನಾಳೆಯಿಂದ ನಿಮ್ಮ ಬ್ರದರ್ಸ್ಗಳಿಗೆ ಗನ್ನಿಗೆ ಸೈಲೆನ್ಸರ್ ಹಾಕ್ಕೊಂಡು ಶಾಂತಿಯಿಂದ ಸೈಲೆಂಟಾಗಿ ಶೂಟ್ ಮಾಡಿ ಅಂತ ಹೇಳಿ। ಹಿಂದೂಗಳು ಇದ್ರ ಬಗ್ಗೆ ಏನು ಚಿಂತೆ ಮಾಡಲ್ಲ, ಯಾಕೆಂದರೆ ಅವರಿಗೆ ಕರೆಂಟ್ ಫ್ರೀ ಕೊಟ್ಟಿದ್ದೀರಲ್ಲ। दुश्मन बगल में है। छतों पे रोक दिया जा रहा है कि आप यहाँ प्रार्थना नहीं कर सकते, या मस्जिदों का सर्वे हो रहा है कि हो सकता है कोई मूर्ति मिल जाए या कुछ भी ऐसे हो जाए जो संभल वगैरह में हो। ಗಾಂಧಿ ಕುಟುಂಬದ ಅಳಿಯ ರಾಬರ್ಟ್ ವಾದ್ರಾ ಈ ಮಾತನ್ನು ಹೇಳ್ತಾರೆ, ಮುಸಲ್ಮಾನರಿಗೆ ಭಾರತದಲ್ಲಿ ಸೇಫ್ ಇಲ್ಲ, ಅದಕ್ಕೋಸ್ಕರ ಮುಸಲ್ಮಾನರ ಪರ ಈ ದಾಳಿಯಾಗಿದ್ದು ಅಂತ। ಅತಿಯಾದ ಹಿಂದೂ ಓಲೈಕೆಯಿಂದ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾರೆ। ಇಲ್ಲಿ ಪಾಕಿಸ್ತಾನ ಮಾಡಿದ್ದು ತಪ್ಪು ಅಂತ ಆಗಲಿ, ಅಮಾಯಕರ ಮೇಲೆ ಶೂಟೌಟ್ ಮಾಡಿದ್ದು ತಪ್ಪು ಅಂತ ಆಗಲಿ ಹೇಳೋದಿಲ್ಲ। ರಾಬರ್ಟ್ ವಾದ್ರಾ ಹೈ ರೋಬರ್ಟ್ ಥರ ಪಟಪಟ ಅಂತ ಈ ಹೇಳಿಕೆ ಕೊಟ್ಟಿದ್ರಲ್ಲಿ ಕೂಡ ಏನು ತಪ್ಪಿಲ್ಲ। ನಿಜವಾದ ತಪ್ಪು ಹಿಂದೂಗಳದು। ಗೃಹಲಕ್ಷ್ಮಿ ಯೋಜನೆ ಹಣ ಬಂದರೆ ಸಾಕು, ಈ ತಪ್ಪುಗಳನ್ನೆಲ್ಲ ಹಿಂದೂಗಳು ಕ್ಷಮಿಸ್ಬಿಡ್ತಾರೆ। ದುಶ್ಮನ್ ಬಗಲ್ ಮೇ ಹೇ। ಹಿಂದೊಮ್ಮೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು, ನಿಮಗೆ ನೆನಪಿರ್ಬೋದು। ಮೊಹಮ್ಮದ್ ಶಾರಿಕ್ ಅನ್ನೋನು ಕುಕ್ಕರ್ನಲ್ಲಿ ಪ್ರೆಷರ್ ಬಾಂಬ್ನ ರೆಡಿ ಮಾಡಿ ಅದನ್ನು ಜನಗಳ ಮಧ್ಯೆ ಬ್ಲಾಸ್ಟ್ ಮಾಡಬೇಕು ಅಂತ ಆಟೋದಲ್ಲಿ ತಗೊಂಡೋಗ್ಬೇಕಾದ್ರೆ ಅವನ ದುರಾದೃಷ್ಟನೋ ಅಥವಾ ಅಮಾಯಕರ ಅದೃಷ್ಟನೋ ಅದು ಆಟೋದಲ್ಲೇ ಬ್ಲಾಸ್ಟ್ ಆಗುತ್ತೆ। ಆಗ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಇದು ಟೆರರಿಸ್ಟ್ ಅಟ್ಯಾಕ್ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾರೆ। ಆಗ ಮಧ್ಯಪ್ರವೇಶ ಮಾಡಿದಂತಹ ಸನ್ಮಾನ್ಯ ಹಾಲಿ ಉಪಮುಖ್ಯಮಂತ್ರಿಗಳು ಮೊಹಮ್ಮದ್ ಶಾರಿಕ್ನ ಈಗಲೇ ಟೆರರಿಸ್ಟ್ ಅಂತ ಕರಿಬಾರ್ದು, ಅವನು ಟೆರರಿಸ್ಟ್ ಅಲ್ಲ, ಅವನು ಕುಕ್ಕರ್ ರಿಪೇರಿ ಮಾಡೋದಕ್ಕೆ ಅಂತೇಳಿ ತಗೊಂಡೋಗ್ಬೇಕಾದ್ರೆ ಅಕಸ್ಮಾತ್ ಅದು ಬ್ಲಾಸ್ಟ್ ಆಯಿತು ಅಂತ ಹೇಳ್ತಾರೆ। ಆಗ ಕೆಲವು ಹಿಂದೂ ಬುದ್ಧಿಜೀವಿಗಳಿಗೆ ಗೊತ್ತಾಗುತ್ತೆ ಮೊಹಮ್ಮದ್ ಶಾರಿಕ್ ತಗೊಂಡೋಗ್ತಾ ಇದ್ದಿದ್ದು ಬಾಂಬ್ ಅಲ್ಲ, ಅವನು ಮಡಿಯಿಂದ ಬಿರಿಯಾನಿ ಮಾಡಿ ಅದನ್ನು ಕುಕ್ಕರ್ನಲ್ಲಿ ಹಾಕೊಂಡು ಕಾಕಾ ಹೋಟ್ಲು ಮುಂದೆ ಇರೋ ಅನಾಥರಿಗೆ ಅನ್ನ ದಾಸೋಹ ಮಾಡಬೇಕು ಅಂತ ಹೇಳಿ ತಗೊಂಡೋಗ್ತಾ ಇದ್ದ। ಆಗ ಬಿಸಿ ಬಿಸಿ ಬಿರಿಯಾನಿಯ ಪ್ರೆಷರ್ ಜಾಸ್ತಿಯಾಗಿ ಅದು ಬ್ಲಾಸ್ಟ್ ಆಗಿ ಅದ್ರ ಒಳಗಿರೋ ನಲ್ಲಿ ಮೂಳೆಗಳೆಲ್ಲ ಚಲ್ಲಾಪಿಲ್ಲಿ ಆಯಿತು ಅಷ್ಟೇ ಅಂತ ಹೇಳಿ ಅಂದ್ಕೋತಾರೆ। ಓಲೈಕೆಯ ತುತ್ತ ತುದಿ ಅಂದರೆ ಇದೆ ಅನಿಸುತ್ತೆ ಅಲ್ವಾ? ಆದರೆ ಕೆಲವು ಹಿಂದೂಗಳು ವಿಶಾಲ ಹೃದಯದವರು ಇದ್ರ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕೆಂದರೆ 5 kg ಅಕ್ಕಿ ಫ್ರೀ ಕೊಡ್ತಾ ಇದ್ರಲ್ಲ। ದುಶ್ಮನ್ ಬಗಲ್ ಮೇ ಹೇ। ಒಬ್ಬ ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ನಡೆದಂತಹ ಕೊಲೆಯ ಬಗ್ಗೆ ಮಾತಾಡ್ತಾನೆ। ಅವನ ಕೊಲೆಯ ಬಗ್ಗೆ ಮಾತಾಡ್ತಾ ದೇವಸ್ಥಾನದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಜೈನ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ। ಕೆಲವು ಹಿಂದೂಗಳು ಕಮೆಂಟ್ ಬಾಕ್ಸ್ನಲ್ಲಿ ಅವನಿಗೆ ಸಪೋರ್ಟ್ ಮಾಡ್ತಾರೆ, ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಇನ್ಮೇಲೆ ಹೋಗೋದಿಲ್ಲ, ದೇವರೇ ಇಲ್ಲ, ಇತ್ಯಾದಿ ಇತ್ಯಾದಿ ಇತ್ಯಾದಿ। ನಾವು ಧರ್ಮಸ್ಥಳದ ಆ ಕೊಲೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ, ನಾವು ಧರ್ಮಸ್ಥಳದ ಟ್ರಸ್ಟ್ ಬಗ್ಗೆ ಮಾತಾಡಿದ್ದೀವಿ ಮತ್ತು ಆ ಕೊಲೆಯ ಕೇಸ್ ಬಗ್ಗೆ ಮಾತಾಡಿದ್ದೀವಿ। ಆದರೆ ದೇವರಿಲ್ಲ, ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಎಲ್ಲೂ ಹೇಳಿಲ್ಲ। ದೇವಸ್ಥಾನ ಬಗ್ಗೆ ಮಾತಾಡೋ ಬುದ್ಧಿಜೀವಿಗಳಿಗೆ, ಶಾಲಾ ಕಾಲೇಜುಗಳಿಗೆ ಬುರ್ಕಾ ಬೇಕು, ಕೇಸರಿ ಶಾಲ್ ಬೇಡ ಅಂತ ಹೇಳೋ ಜಾತ್ಯತೀತರಿಗೆ, ಎಕ್ಸಾಮ್ ಹಾಲ್ನಲ್ಲಿ ಹಿಜಾಬ್ ಹಾಕ್ಬೋದು ಆದರೆ ಜನಿವಾರ ಹಾಕ್ಬಾರ್ದು ಅಂತ ಹೇಳೋ ಬುದ್ಧಿಮಾಂದ್ಯರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ। ದೃಷ್ಟಿಕೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ।